ಬಾಯ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವಾಂಟೆಡ್ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತು 6:15 ಡ್ಯೂಟಿಗೆ ಹೊರಟಿದ ತಕ್ಷಣ ಏನಾಯ್ತು ನೋಡಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ನೋಡಿದ್ರಲ್ಲ, ಇದೇ ಟೆನ್ಷನ್ಗೆ ಬೆಳಗ್ಗೆನೆ ಟೀ ಕುಡ್ಕೊಂಬಿಡೋಣ ಅಂತ ಟೀ ಅಂಗಡಿಗೆ ಹೊರಟೆ. ಅಲ್ಲೇ ನಮ್ಮ ಹುಡುಗನ್ನು ಕರೆದೆ, ಅವನು ಬಂದ. ಇಲ್ಲಿ ಡ್ಯೂಟಿ ಬೀಳ್ತಾ ಇಲ್ಲ ಅಂತ ಬೇರೆ ಕಡೆ ಹೊರಟು. ಇಂತ ನನ್ನ ಮಕ್ಳು ಡ್ಯೂಟಿ ಹೊಡೆದ್ರೆ ಅಲ್ಲ, ಹಿಂಗ್ ಡ್ಯೂಟಿ ಹೊಡೆದ್ರೆ ಇದನ್ನ ಹಾಳು ಮಾಡ್ತಾರಲ್ಲ. ಇಂಥ ಫ್ರೆಂಡ್ಸ್ ನಾನು ಟ್ಯಾಗ್ ಮಾಡ್ರಿ, ಇಂಥ ಬೇವರ್ಸಿ ನನ್ನ ಮಕ್ಳನ್ನ ಎಲ್ಲ ಬಾಯ್ ಬಿಡ್ಕೊಂಡು ಕೂತಿದೀವಿ. ಇದು ಏಜಸ್ ಲೇಔಟು ಬೀಳ್ತವೆ ಅಂತ ಬಂದು ಆಳ್ಗಿರಿ ಒಂದು ಬೀಳ್ತಾ ಇಲ್ಲ. ಬೀಳೋ ಮಿನಿಮಮ್ನು ಕ್ಯಾನ್ಸಲ್ ಮಾಡ್ಕೊಂಡು ಎಷ್ಟೋ ಮಾತಾಡ್ತಾ ಇದೀರಿ. ಅಲ್ಲಿಂದ ನಾನು ಹೊರಟೆ ಕೂಡ್ಲು ಗೇಟ್ಗೆ. ಬೆಂಗಳೂರಲ್ಲಿ ಇಷ್ಟೊಂದೆಲ್ಲ ಟ್ರಾಫಿಕ್ ಇದ್ರು ನಮಗೆ ಸಿಗೋ ಈ ಖಾಲಿ ರೋಡು ಫ್ಲೇವರ್ಗಳನ್ನೆಲ್ಲ ಸರ್ರ ಅಂತ ಹತ್ತಿ ಟಾಪ್ ವ್ಯೂ ನೋಡಿಕೊಂಡು ಸುಯ್ಯಿ ಅಂತ ಇಳಿದ್ಬಿಟ್ಟು ಡ್ರಾಪ್ ಮಾಡೇ ಬಿಟ್ಟೆ. ಅಲ್ಲಿಂದ ಮತ್ತೆ JP ನಗರಕ್ಕೆ ಡ್ಯೂಟಿ ಬಂತು. ಕಸ್ಟಮರ್ನು ಪಿಕಪ್ ಮಾಡಿಕೊಂಡು ಖಾಲಿ ಇರೋ ಸಿಲ್ಕ್ ಬೋರ್ಡ್ ರೋಡ್ನು ನೋಡಿಕೊಂಡು BTM ಮೇಲೆ ಬಂದು ಡ್ರಾಪ್ ಮಾಡೇ ಬಿಟ್ಟೆ. ಅಲ್ಲಿಂದ ಮತ್ತೆ ಒಂದು ಮಿನಿಮಮ್ ಬಂತು. ಮಿನಿಮಮ್ನು ಬಂದು ಡ್ರಾಪ್ ಮಾಡಿ ಅವ್ರ ಹತ್ರನೂ ಪೇಮೆಂಟ್ ಕಲೆಕ್ಟ್ ಮಾಡಿ ಅಲ್ಲಿಂದ ಬೆಂಗಳೂರು ಯೂನಿವರ್ಸಿಟಿಗೆ ಬಂದೆ. ನಮ್ಮ ಬೆಂಗಳೂರಲ್ಲೆಲ್ಲ ಚೆನ್ನಾಗಿರೋ ರೋಡು ಅಂದರೆ ಇದೊಂದೇನೆ, ಇದನ್ನು ಮಾತ್ರ ಹಾಳು ಮಾಡಬೇಡಿ ಅಂತ ಹೇಳ್ತಾ ಅಲ್ಲಿಂದ ಮುದ್ದಿಂಪಾಳ್ಯಕ್ಕೆ ಹೊರಟೆ. ಮುದ್ದಿಂಪಾಳ್ಯನೂ ಹೋಗಿ ಡ್ರಾಪ್ ಮಾಡಿ ಅವ್ರ ಹತ್ರ ಪೇಮೆಂಟ್ ಕಲೆಕ್ಟ್ ಮಾಡಿ ನಾಷ್ಟ ಮಾಡಿಕೊಂಡು ರೆಸ್ಟ್ ತೊಗೊಂಡೆ. ಮತ್ತೆ ಸಾಯಂಕಾಲ ಬಂದೆ, ಗಿರಿನಗರ ಬಂತು, ಅವ್ರನ್ನೂ ಡ್ರಾಪ್ ಮಾಡಿ ಲೈಟಾಗಿ ಟೀ ಕುಡಿದು ಮತ್ತೆ ಇನ್ನೊಂದು ಡ್ಯೂಟಿ ಬಂತು ಸುಬ್ರಹ್ಮಣ್ಯಪುರ. ಅವ್ರನ್ನೂ ಪಿಕಪ್ ಮಾಡಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಪೇಮೆಂಟ್ ಕಲೆಕ್ಟ್ ಮಾಡಿ ಅಲ್ಲೇ 1 ಮೀಟ್ರ್ ಬಾಡಿಗೆ ಬಿಟ್ಟು ಇನ್ನೊಂದು ಮಿನಿಮಮ್ ಪಿಕಪ್ ಮಾಡಿದೆ. ಹೋಗ್ತಾ ದಾರಿಲಿ ಇದನ್ನು ನೋಡಿದೆ, ಬಾಸ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳ್ತಾ ಅದನ್ನು ಡ್ರಾಪ್ ಮಾಡಿ ಅಲ್ಲಿಂದ ಇನ್ನೊಂದು ಮಿನಿಮಮ್ ಹೋದೆ. ಹೆಂಗೂ ಡ್ಯೂಟಿ ಬೀಳ್ತಿರ್ಲಿಲ್ವಲ್ಲ ಅಂತ ಮನೆಗೆ ಖಾಲಿ ಬಂದೆ. ಇದಿಷ್ಟು ಇವತ್ತಿನ ದಿನಚರಿ. ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ನಾನು ನಿಮ್ಮ ವಾಂಟೆಡ್ ಕನ್ನಡಿಗ.